ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತೊಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ. ಮೊದಲೇದಾಗಿ ನಮ್ಗೆ ಬೇಕಾಗಿರೋದು ಹಾಲಿನ ಪೌಡರ್ ರೀ, ಇದು ಮಿಲ್ಕ್ ಪೌಡರ್ ಅಂತಾರಲ್ಲ ಅದು. ನೆಕ್ಸ್ಟ್ ಇದು ಸಕ್ಕರೆ ಪುಡಿ ರೀ, ಮನೆಯಾಗಿರೋ ಸಕ್ಕರೆನ ಬೀಸ್ಕೊಂಡ್ಬಿಟ್ಟು ಪುಡಿ ಆಗ್ಬಿಡ್ತೈತೆ ರೀ. ನೆಕ್ಸ್ಟ್ ಇದು ಕ್ರೀಮ್. ಇದೇನು ಬೇರೆ ಮಾರ್ಕೆಟಿಗೆ ಹೋಗಿ ತೊಗೊಂಬರ್ಬೇಕಂತೇನಿಲ್ಲ, ಮನೇಲಿರೋ ಹಾಲಿನ ಕೆನೆ ತೊಗೊಂಡ್ರೆ ಸಾಕ್ರಿ. ಇದು ನಾನು ತೊಗೊಂಡಿದ್ದು ಅದನ್ನು ತೊಗೊಂಡಿನಿ. ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಬ್ರೆಡ್ಡು ಮತ್ತು ಕಲರ್ ರೀ. ಈ ಕಲರು ಸ್ವಲ್ಪ ಗಾರ್ನಿಷಿಂಗ್ ಇರ್ಲಂತೆ ತೊಗೊಂಡೇನಿ. ಮತ್ತು ಬ್ರೆಡ್ ಒಂದು ಮೂರು ಪೀಸ್ ತೊಗೊಂಡು. ಮತ್ತು ಇವು ಹಂಚಿ ಏನಿದ್ರೆ ನಡೀತದ, ಅದೇನು ಮ್ಯಾಟ್ರ್ ಆಗೋಲ್ಲ. ಮತ್ತು ಇದಕ್ಕೆ ಯೂಸ್ ಮಾಡಲಿಕ್ಕೆ ಒಂದು ಮನೇಲಿ ಯಾವುದಾದ್ರು ಒಂದು ಈ ಆಕಾರದಷ್ಟು ಮುಚ್ಚಳ ಇದ್ದರೆ ಸಾಕ್ರಿ ಕಟ್ ಮಾಡಲಿಕ್ಕೆ. ಅಂದರೆ ಈ ಆಕಾರನಾಗ ರೌಂಡಾಗಿ ಕಟ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಬೇಕಾಗಿದ್ದು ಹಾಲು, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು. ಇದು ಕಾಸು ಆರಿಸಿದ ಹಾಲು ಆದರೆ ಸಾಕ್ರಿ. ಇದೇನು ಮೊದಲೇದಾಗಿ ನಾವು ಬ್ರೆಡ್ ತೊಗೊಂಡು, ಈಗ ಒಂದು ಬ್ರೆಡ್ ತೊಗೊಂಡು ನಾಗರ ತೋರಿಸಿದ್ನೆಲ್ಲ ಒಂದು ಮುಚ್ಚಳ ಈ ಸೈಜಿದ್ದು ತೊಗೊಂಡು ಅದರಾಗ ಹಿಂಗೆ ಪ್ರೆಸ್ ಮಾಡಿ ರೊಟೇಟ್ ಮಾಡಿಬಿಟ್ರೆ ಬ್ರೆಡ್ ಕಟ್ ಆಗಿಬಿಡ್ತೈತೆ ರೌಂಡ್ ಶೇಪ್ನಾಗ. ಸೊ ಇವಷ್ಟು ಬ್ರೆಡ್ ಒಳಗೂ ಎಲ್ಲನೂ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೊಂಡ್ರಿ. ಈಗ ಪೂರ ಒಂದೊಂದು ಸೈಜು ಸಣ್ಣದದಾರೆ ಬ್ರೆಡ್ಡದ್ದು. ಸೊ ಹೀಗಾಗಿ 2 ಪೀಸ್ ಅಷ್ಟು ಆಗ್ತಾವೆ. ಸಾಕು, 2 ಪೀಸ್ ಅಷ್ಟು ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ರೀ. ಈಗ ಅಷ್ಟು ಬೇಕಂದ್ರೆ ಇದು ದೊಡ್ಡ ಸೈಜ್ ಬೇಕಂತಂದ್ರೂ ಇದು ದೊಡ್ಡ ಮುಚ್ಚಳ ಇದು ತೊಗೊಂಡ್ರು ನಡೀತದೆ ರೀ. ನಾನು ಇಷ್ಟಿಷ್ಟಾರು ನೀಟಾಗಿ ಕಾಣತ್ತೆ, ಚೆಂದ ಅನ್ಸುತ್ತೆ ಮಕ್ಕಳಿಗೆ ತಿನ್ನಾಕೋದು ಅಂಥೇಳಿ ಈ ರೀತಿ ತೊಗೊಂಡೆ ರೀ. ನಾನು ಈಗ ನೋಡ್ರಿ ಅಷ್ಟು ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಏನು ಮಾಡ್ಬೇಕಂದ್ರೆ ನಾವು ಮೊದಲಿಗೆ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ನಾಗ ಫಸ್ಟ್ ಕ್ರೀಮ್ ಹಾಕ್ಕೊಂಡ್ರಿ. ಹಾಲಿನ ಕೆನೆ ಏನದಲ್ಲ ಅದನ್ನು ತೊಗೊಂಡ. ನೆಕ್ಸ್ಟ್ ಇದಕ್ಕೆ ಒಂದು 3 ಸ್ಪೂನಷ್ಟು ಹಾಕ್ಕೊಳಕತ್ತೀನಿ, ಏನಮಕ್ಕೂ ಇರಲಿ ಅಂಥೇಳಿ. ಇಷ್ಟೊಂದು ಅವಶ್ಯಕತೆ ಇಲ್ಲ ರೀ 3 ಬ್ರೆಡ್ಡಿಗೆ ಅಂದರೆ. ನೆಕ್ಸ್ಟ್ ಇದಕ್ಕೆ ಪೌಡರ್, ಹಾಲಿನ ಪೌಡರ್ ರೀ, ಅದೊಂದು 2 ಸ್ಪೂನಷ್ಟು ಹಾಲಿನ ಪೌಡ್ರ್ ಹಾಕೊಳಕತ್ತೀನಿ. ಸಣ್ಣ ಸ್ಪೂನ್ ಇತ್ತಂದ್ರೆ 3 ಸ್ಪೂನ್ ಹಾಕ್ಕೊಳ್ಬೇಕಾಕತ್ರಿ. ಮತ್ತು ನೆಕ್ಸ್ಟ್ ಸಕ್ರೆ ಪುಡಿ, ಇದೊಂದು ಸ್ಪೂನ್ ಹಾಕ್ಕೊಳಕತ್ತೀನಿ ಸಕ್ರೆ ಪುಡಿ. ಇದೇನು ಜಾಸ್ತಿ ಬೇಕಾಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಮಿಲ್ಕ್ ಪೌಡರ್ ಅದು ಸ್ವೀಟ್ ಇರುತ್ತಲ್ಲ, ಅದಕ್ಕೆ 1 ಸ್ಪೂನ್ ತೊಗೊಂಡು ಹಿಂಗೆ ಹಾಕ್ಕೊಂಡೆಲ್ಲ ಚೆಂದಂಗೆ ಕಲಿಸ್ಕೋಬೇಕ್ರಿ. ಫುಲ್ ನೀಟಾಗೆಲ್ಲ ಬ್ಲೆಂಡ್ ಮಾಡ್ಕೋಬೇಕ್ರಿ ನಾವು ಅದನ್ನು. ನೋಡಿರಿ ಚೆಂದಂಗೆ ಬ್ಲೆಂಡ್ ಆಗ್ಯದ. ಈಗ ಏನು ಮಾಡ್ಬೇಕಪ್ಪ ಅಂದರೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಆ ಪೀಸ್ಗಳನ್ನ ತೊಗೊಳ್ಳೋಣ. ಇವಾಗ ಒಂದು ಸೈಡಷ್ಟು ಹಚ್ಕೊಳ್ಳೋಣ. ಈ ರೀತಿಯಾಗಿ ಈ ಕ್ರೀಮ್ನ ಒಂದು ಸೈಡಟ್ಟು ನೀಟಾಗಿ ಹಚ್ಕೋಬೇಕ್ರಿ. ನೋಡಿಕೊಳ್ಳೋಣ ಒಂಥರ ಟೇಸ್ಟ್ ಅದಪ್ಪ, ಮಸ್ತದ ಅಂತ ಅನ್ಸಾಕತ್ತೈತಿಲ್ಲ. ಈಗ ನೋಡಿ ನೀವು ಇದು ಮಾಡ್ಕೊಂಡು ತಿಂದು ನೋಡಿರಿ, ಆಮೇಲೆ ಕಮೆಂಟ್ ಹಾಕಿ ನನಗೆ. ಮಸ್ತ್ ಅದ ರೆಸಿಪಿ ಇದು, ಪಟ್ನ ಮಾಡಿಕೊಡ್ಬೋದು ಸ್ವೀಟ್ ಅಂತ ಹೇಳಿ ಮಕ್ಕಳಿಗೆ. ಬೇಕಂದ್ರೆ ನೀವು ಟುಟಿ ಫ್ರೂಟಿ ಅವನ್ನೆಲ್ಲ ಹಾಕೋಬೋದ್ರಿ. ಆದರೆ ಮನೆಯಾಗಿರೋ ಇಂಗ್ರೀಡಿಯೆಂಟ್ಲೆ ಫಾಸ್ಟಾಗಿ ಮಾಡ್ಬೋದು ಅಂತಂದರೆ ಇದು ನೆನಪಾಯ್ತು, ಅದಕ್ಕೆ ಇದು ಮಾಡಿ ನಿಮ್ಗೆ ತೋರಿಸಿದಾಯ್ತು ಅಂತೇಳಿ ನಾನು ಇದು ಮಾಡಿದೆ. ಇವಾಗೇನು ಉಳಿದಿದ್ದು ಒಂದೊಂದಿದ್ದು ಅಲ್ರಿ, ಅವಾಗ ಅದ್ರ ಮೇಲೆ ಹಾಕಿ ಪ್ರೆಸ್ ಮಾಡ್ಕೊಂಬಿಡೋನು. ಈ ರೀತಿಯ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರಿ. ಸೊ ನೋಡ್ರಿ, ಮೇಲ್ಗಡೆ ಎಲ್ಲ ಬ್ರೆಡ್ಡು, ನಡುವು ಕ್ರೀಮು ಮತ್ತು ಕೆಳಗಡೆ ಬ್ರೆಡ್ಡು. ಇದೊಂಥರ ಮಿನಿ ಸ್ಯಾಂಡ್ವಿಚ್ ಟೈಪ್. ನೆಕ್ಸ್ಟ್ ಇದು ಹಾಲು ತೊಗೊಳತ್ತೀನಿ. ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿನಿ ರೀ. ಹಾಲು ಭಾಳ ಬೇಕಾಗೋದಿಲ್ಲ, ಯಾಕಂದ್ರೆ ನಾನು 3 ಪೀಸ್ ಮಾಡ್ಕೊಂಡಿಲ್ಲ. ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಸಾಕ್ರಿ, ಭಾಳ ಬೇಡ. ಇದಕ್ಕೊಂದಿಷ್ಟು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಪುಡಿ ಎಲ್ಲ ಇನ್ನು ಕಲಸ್ಕೊಂಡು ನಾನು ಪೂರ ಎಲ್ಲ ಸಕ್ಕರೆ ಪುಡಿ ಎಲ್ಲ ಅದ್ರಾಗ ಮಿಕ್ಸ್ ಆದಮೇಲೆ ಇವೇನು ನಾವು ಮಾಡಿ ಇಟ್ಕೊಂಡಿದ್ವಲ್ಲ ರೀ ಬೆನಿ ಬಿಸ್ಕಿಟ್ ಟೈಪ್, ಅವಕ್ಕೆ ಮೇಲೆ ಇವನ್ನ ಹಾಕ್ಕೋಬೇಕ್ರಿ. ಹಾಲು ಒಂದೊಂದು ಸ್ಪೂನು ನೆನೆ ಮಟ್ಟ ಅಷ್ಟು ಹಾಕ್ಕೋಬೇಕು. ನಾನು ಭಾಳ ತಕ್ಕತ್ತಂತೆ ಬಡ ಬಟ್ಲ ತೊಗೊಂಡೆ, ಅದನ್ನ ಬಾಗಿಸ್ಕೊಂಡ್ಬಿಟ್ಟಿನಿ ರೀ. ಯಾಕಂದ್ರೆ ಅಷ್ಟು ಹಿಡಿತದ, ಅಷ್ಟು ಬೇಕಾಕೈತೆ ಅನ್ನೋದು ಗೊತ್ತಿತ್ತು, ಅಳತಿ ಅದಕ್ಕೆ ಅಷ್ಟು ಹಾಕಿಬಿಟ್ಟಿರಿ ಪೂರ. ನೆಕ್ಸ್ಟ್ ಇವಾಗ ನಾನು ಇದಿಷ್ಟ ಇದ್ರೆ ಇದು ಅನ್ಸೋದು ನೋಡಿರಿ. ಅದಕ್ಕೆ ಒಂದಿಟ್ಟು ಮೊದಲೇಕೆ ಮಾಡಿಟ್ಟಿದ್ದು ಕ್ರೀಮ್ ಉಳಿದಿತ್ತಲ್ಲ, ಅದ್ರಾಗ ಒಂದಿಟ್ಟು ಕಲರ್ ಹಾಕ್ಕೊಳಕತ್ತೀನಿ. ಈಗ ಈ ಕಲರ್ನ ಒಂದು ಪಿಂಚಷ್ಟು ಹಾಕ್ಕೊಂಡು ಈ ಪಿಂಕ್ ಕಲರ್ ಬಂದರೆ ಸಾಕು, ಲೈಟ್ ಪಿಂಕ್. ಸೊ ನಾವು ತೊಗೊಂಡಿದ್ದು ರೆಡ್ ಅಲ್ಲ, ಸೊ ಲೈಟ್ ಪಿಂಕ್ ಬರುತ್ತೆ. ನೀವು ಬೇಕಾದ್ರೆ ಎಲ್ಲೂ ಯೂಸ್ ಮಾಡ್ಕೋಬೋದು. ಇದನ್ನೇನು ನೋಡಿರಿ ಎದಕ್ಕೆ ಹಾಕಾಕತ್ತಾನಂದ್ರೆ ಮೇಲುಗಡೆ ಒಂದೊಂದು ಡ್ರಾಪ್ ಬಿಡಲಿಕ್ಕೆ. ಯಾಕಂದರೆ ಏನೇ ಮಾಡೇವಂದ್ರೂ ಸ್ವಲ್ಪ ಚಂದ ಕಂಡ್ರಷ್ಟು ತಿನ್ನೋಕೆ ಮನಸ್ಸಾಕತ್ತೆ ನೋಡಿರಿ. ಅದಕ್ಕೆ ಒಂದಿಟ್ಟು ಚಂದ ಕಾಣಲಿ ಅಂತೇಳಿ ಹಿಂಗೆ ಮೇಲ್ಗಡೆ ಈ ಕ್ರೀಮ್ ಒಳಗೆ ಕಲರ್ ಮಿಕ್ಸ್ ಮಾಡಿ ಈ ರೀತಿ ಮೇಲ್ಗಡೆ ಒಂದೊಂದು ಡ್ರಾಪ್ ಇಡಾಕತ್ತೀನಿ. ನೋಡಿಕೊಳ್ಳ ಎಷ್ಟು ಮಸ್ತ್ ಕಾಣಕತ್ತೈತಿಲ್ಲ, ನಿಮ್ಗೆ ತಿನ್ಬೇಕು ಅನಿಸ್ತೈತಿಲ್ಲ. ಏನು ಭಾಳ ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ, ಮನೇಲಿರೋ ಸಾಮಾನು ತೊಗೊಂಡು ಮಾಡ್ಕೋಬೋದು. ಪಟಾಪಟ್ ನೀವು ಈಗ ಮಾಡ್ಕೋರಿ, ತಿನ್ನಿರಿ. ಹೆಂಗಿತ್ತಂತೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ನನ್ನ ಈ ವಿಡಿಯೋ ಫುಲ್ಲು ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ದೆ ನಿಮ್ಮ ಮುಂದೆ ಇದನ್ನು ಕಟ್ ಮಾಡತ್ತೀನಿ. ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ ಸ್ವಲ್ಪ ನೆನೆಗೆ ಬಿಟ್ಬಿಟ್ರೆ ಅಂದ್ರೆ ಸಾಕ್ರಿ.
ಇಷ್ಟು ಮಸ್ತ್ ಅದ. ಥ್ಯಾಂಕ್ ಯು ಫಾರ್ ವಾಚಿಂಗ್.